ಗೈಸ್, ನಿಮ್ಮೆಲ್ರಿಗೂ ಕೂಡ ಗೊತ್ತಿರೋಂಗೆ ಯೂಟ್ಯೂಬಲ್ಲಿ ದುಡ್ಡು ಬರಬೇಕು ಅಂತಂದರೆ 1,000 ಸಬ್ಸ್ಕ್ರೈಬರ್ಸು 4,000 ಅವರ್ಸ್ ವಾಚ್ ಟೈಮ್ನ ಕಂಪ್ಲೀಟ್ ಮಾಡಬೇಕು. ಇವೆರಡು ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಯೂಟ್ಯೂಬಲ್ಲಿ ದುಡ್ಡು ಬರೋದಕ್ಕೆ ಶುರು ಆಗುತ್ತೆ. ಆದರೆ ಇಲ್ಲಿ ಒಂದು ರೂಲ್ಸ್ ಇದೆ. ನೀವೇನಾದರೂ ಆ ರೂಲ್ಸನ್ನು ಬ್ರೇಕ್ ಮಾಡ್ತು ಅಂತಂದರೆ ನಿಮಗೆ 1,000 ಸಬ್ಸ್ಕ್ರೈಬರ್ಸ್ ಮಾಡಿದ್ರು ಅಷ್ಟೇ, 4,000 ಅವರ್ಸ್ ವಾಚ್ ಟೈಮ್ ಮಾಡಿದ್ರು ಅಷ್ಟೇ, ನಿಮಗೆ ಯೂಟ್ಯೂಬಲ್ಲಿ ದುಡ್ಡು ಬರಲ್ಲ. ಅರ್ಥ ಆಯ್ತಾ? ಸೊ ಇನ್ ಕೇಸ್ ನೀವು ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಆನ್ ಆಗಿದ್ರೂ ಕೂಡ ನಿಮಗೆ ದುಡ್ಡು ಏನಿರುತ್ತೆ ಆ ದುಡ್ಡು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರೇ ಆಗೋಲ್ಲ. ಸ್ಟಾಪ್ ಮಾಡ್ತಾರೆ, ಹೋಲ್ಡ್ ಮಾಡ್ತಾರೆ. ನೀವು ಬ್ಯಾಂಕಲ್ಲಿ ಹೋಗಿ ದುಡ್ಡು ಬಂತ, ನಮ್ಮದು ಯೂಟ್ಯೂಬ್ ಬಂದಿದೆ ನೋಡಿ ಚೆಕ್ ಮಾಡಿ ಅಂತ ಹೇಳಿದ್ರೆ ಅವರು ಯಾವುದೇ ದುಡ್ಡು ಬಂದಿಲ್ಲ, ಅದು ನಿಮಗೆ ಬರಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಒಂದು ಇಂಪಾರ್ಟೆಂಟ್ ಒಂದು ರೂಲ್ಸ್ ಇದೆ ಯೂಟ್ಯೂಬಲ್ಲಿ. ಆ ಒಂದು ರೂಲ್ಸ್ ಬಗ್ಗೆ ತಿಳಿಸೋದಕ್ಕೆ ಅಂತ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ಸೊ ವಿಡಿಯೋ ಅಂತೂ 100% ಹೆಲ್ಪ್ಫುಲ್ ಆಗೋದು ನಿಮಗೆ. ಸೊ ಹಾಗಾಗಿ ವಿಡಿಯೋಗೆ ಆದಷ್ಟು ಲೈಕ್ ಮಾಡಿ. ಈ ಒಂದು ವಿಡಿಯೋಗೆ 500 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಆಯಿತಾ ಲೈಕು? ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ, ಸೊ ಇವಾಗ ನಾನು ನಿಮಗೆ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಆನ್ ಆಗಿದ್ರೂ ಕೂಡ ಯೂಟ್ಯೂಬಲ್ಲಿ ದುಡ್ಡು ಬರಲ್ಲ, ಯೂಟ್ಯೂಬಲ್ಲಿ ದುಡ್ಡನ್ನು ಹೋಲ್ಡ್ ಮಾಡ್ತಾರೆ ಅಂತ ಹೇಳಿದೆ. ನಿಜನಾ ಸುಳ್ಳ ಅಂತ ಹೇಳ್ತೀನಿ. ಸೊ ನಾನು ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರ್ತೀನಿ. ಆ್ಯಕ್ಚುಲಿ ಈ ಒಂದು ವಿಷಯ ಏನಿದೆ ಇದು ನಿಜ, ಆಯಿತಾ? ನಾನು ಯಾವುದೇ ಥರ ಫೇಕ್ ವೀಡಿಯೋಸ್ ಮಾಡಿರಲ್ಲ. ವಿತ್ ಪ್ರೂಫ್ ಇವಾಗ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ ನೋಡಿ. ಸೊ ಇವಾಗ ನಾನು ಯೂಟ್ಯೂಬ್ ಅವ್ರದ್ದು ರೂಲ್ಸನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಅವ್ರದ್ದು ಒಂದು ರೂಲ್ಸ್ ಇದೆ. ಯೂಟ್ಯೂಬ್ ಮಾನಿಟೈಸೇಷನ್ ಆನ್ ಆದಮೇಲೆ ಅಂತಂದರೆ ನೀವು ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡೋದಕ್ಕೆ ಶುರು ಮಾಡ್ಕೊಂಡ್ಮೇಲೆ, ಓಕೆ, ಸೊ ಯೂಟ್ಯೂಬಲ್ಲಿ ನಿಮ್ಮ ಒಂದು ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಆಯಿತು ಅಂತ ಅಂದ್ಕೊಳ್ಳಿ, ದುಡ್ಡು ಮಾಡೋಕ್ಕೆ ಶುರು ಮಾಡ್ಕೊಂಡ್ರಿ. ಸೊ ಇವಾಗ ನಿಮ್ಮ ಒಂದು ಅಮೌಂಟ್ ಏನಿದೆ ಅದು ನಿಮಗೆ ಬರಲ್ಲ. ಯಾಕೆ ಅಂತಂದರೆ ಒಂದು ಮಿಸ್ಟೇಕ್ಸ್ಗಳಿದೆ. ಆ ಒಂದು ಮಿಸ್ಟೇಕ್ಸ್ಗಳು ಏನು ಅಂತ ನೋಡೋಣ ಬನ್ನಿ. ನೋಡಿ, ಇಲ್ಲಿ ಅವರು ಕೊಟ್ಟಿದ್ದಾರೆ. ಸೊ ಆ್ಯಕ್ಚುಲಿ ಅವರು ಮೇಯ್ನಾಗಿ ಇಲ್ಲಿ 3 ಪಾಯಿಂಟ್ ಕೊಟ್ಟಿದ್ದಾರೆ. ಇದನ್ನು ನೀವು ವೀಡಿಯೋನ ಪಾಸ್ ಮಾಡಿಕೊಂಡು ನೋಡ್ಕೊಳ್ಳಿ, ಟೈಮ್ ಇರೋರು ಓದ್ಕೊಳ್ಳಿ, ಆಯಿತಾ? ಸೊ ನಾನು ಡೈರೆಕ್ಟಾಗಿ ಮ್ಯಾಟ್ರಿಗೆ ಬಂದುಬಿಡ್ತೀನಿ. ಅವರು ಫಸ್ಟ್ ಪಾಯಿಂಟಲ್ಲಿ ಇನ್ವ್ಯಾಲಿಡ್ ಆ್ಯಕ್ಟಿವಿಟಿ, ಇನ್ವ್ಯಾಲಿಡ್ ಟ್ರಾಫಿಕ್ ಅಂತ ಕೊಟ್ಟಿದ್ದಾರೆ, ಆಯಿತಾ? ಸೊ ಫಸ್ಟು ಅದು ಏನು ಇನ್ವ್ಯಾಲಿಡ್ ಟ್ರಾಫಿಕ್ ಅಂತಂದರೆ ಏನು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಸೊ ನೋಡಿ, ಅವರು ಫಸ್ಟ್ ಪಾಯಿಂಟಲ್ಲಿ ಕೊಟ್ಟಿರೋದು ಇನ್ವ್ಯಾಲಿಡ್ ಟ್ರಾಫಿಕ್. ಏನಿದು ನೋಡಿ, ನಿಮಗೆ ಯೂಟ್ಯೂಬಲ್ಲಿ ದುಡ್ಡು ಬರೋದು ಹೆಂಗೆ? ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಆನ್ ಆದಮೇಲೆ ಸೊ ನಿಮ್ಮ ವೀಡಿಯೋಸ್ಗಳಿಗೆ ಆ್ಯಡ್ಸ್ಗಳು ಬರುತ್ತೆ. ಆ್ಯಡ್ಸ್ಗಳು ಬಂತು ಅಂತಂದರೆ ನಿಮಗೆ ದುಡ್ಡು ಬರೋದಕ್ಕೆ ಶುರು ಆಗುತ್ತೆ. ಸೊ ಇಲ್ಲಿ ತುಂಬ ಜನ ಯೂಟ್ಯೂಬರ್ಸ್ಗಳು ಏನು ಮಾಡ್ತಾರೆ ಅಂತಂದರೆ ತಲೆ ಓಡಿಸ್ತಾರೆ. ಯಾವ ಥರ? ಈಗ ವೀಡಿಯೋಸ್ ಓಪನ್ ಮಾಡಿದ್ರೆ ಅಡ್ವರ್ಟೈಸ್ಮೆಂಟ್ಸ್ ಬರುತ್ತೆ, ಅದರಿಂದ ತಾನೇ ನಮಗೆ ರೆವಿನ್ಯೂ ಬರೋದು. ಈಗ ಎಕ್ಸಾಂಪಲ್, ನನ್ನ ವೀಡಿಯೋನ ಒಂದು 10 ಜನ ಓಪನ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ. 10 ಜನ ಓಪನ್ ಮಾಡಿದ್ರೆ 10 ಜನಕ್ಕೂ ಆ್ಯಡ್ಸ್ ಬಂದ್ಬಿಡುತ್ತಾ? ಇಲ್ಲ, ಒಬ್ರಿಗೆ ಬಂತು ಅಂತ ಅಂದ್ಕೊಳ್ಳಿ. 10 ಜನದಲ್ಲಿ ಒಬ್ರಿಗೆ ಅಡ್ವರ್ಟೈಸ್ಮೆಂಟ್ಸ್ಗಳು ಬಂತು ಅಂತಂದರೆ 9 ಜನ ಅವ್ರಿಗೇನು ನೋಡಿರ್ತಾರೆ, ಅದರಿಂದ ನನಗೆ ಯಾವುದೇ ಥರ ರೆವಿನ್ಯೂ ಬರಲ್ಲ. 9 ಜನದಿಂದ 0 ರೂಪೀಸ್ ನನಗೆ ಬರೋದು. ಒಬ್ಬ ನೋಡಿರ್ತಾನೆ ನೋಡಿ, ಅವ್ನಿಗೆ ಆ್ಯಡ್ಸ್ ಬಂದಿರುತ್ತೆ ನೋಡಿ, ಅವನಿಂದ ಎಕ್ಸಾಂಪಲ್ ಒಂದು 5 ರೂಪಾಯಿ ಬಂತು ಅಂತ ಅಂದ್ಕೊಳ್ಳಿ, ಸುಮ್ಮನೆ ಅಂದ್ಕೊಳ್ಳಿ ಎಕ್ಸಾಂಪಲ್ಲು, ಆಯಿತಾ? ಸೊ ಅಲ್ಲಿಗೆ ನನಗೆ 5 ರೂಪಾಯಿ ಬಂತು ಯೂಟ್ಯೂಬಿಂದ, ಅಲ್ವಾ? ಸೊ ಇಲ್ಲಿ ಯೂಟ್ಯೂಬರ್ಸ್ಗಳು ಏನು ಮಾಡ್ತಾರೆ ಅಂತಂದರೆ ತಲೆ ಓಡಿಸ್ತಾರೆ. ಹೆಂಗೆ ಅಂತಂದರೆ, ಈಗ ಒಬ್ಬ ನೋಡ್ತಾವನೆ ಅಂತಂದರೆ ನಾನು ಒಬ್ಬ ಸೇರ್ಕೊತೀನಿ, ನಾನು ಸೇರಿಸ್ಕೊತೀನಿ. ಈಗ ನನ್ನದೇ ಚಾನಲ್ಲು, ನನ್ನ ವೀಡಿಯೋ ನಾನೇ ಓಪನ್ ಮಾಡ್ಕೊಳ್ತೀನಿ. ಅಲ್ಲಿಗೆ ಆ್ಯಡ್ಸ್ ಬರಲೇಬೇಕು. ಆ್ಯಡ್ಸ್ ಬರಲಿಲ್ಲ ಅಂದರೆ ವೀಡಿಯೋ ಕ್ಲೋಸ್ ಮಾಡ್ಬಿಟ್ಟು ಮತ್ತೆ ಓಪನ್ ಮಾಡ್ತೀನಿ ನಾನು. ಅರ್ಥ ಆಯಿತಾ? ಸೊ ಈಗ ನಾನು ಓಪನ್ ಮಾಡಿದೆ ಗೈಸ್, ನನ್ನದೇ ಚಾನಲ್ಲು, ಲಕ್ಕಿ ಲಿಕೇಶ್ ನನ್ನದೇ ಚಾನಲ್ಲು, ನನ್ನ ಚಾನಲ್ ವೀಡಿಯೋ ನಾನೇ ಓಪನ್ ಮಾಡಿದೆ. ಆ್ಯಡ್ಸ್ ಬರಲಿಲ್ಲ ಅಂತ ಅಂದ್ಕೊಳ್ಳಿ, ಕ್ಲೋಸ್ ಮಾಡ್ತೀನಿ, ಮತ್ತೆ ಓಪನ್ ಮಾಡ್ತೀನಿ, ಕ್ಲೋಸ್ ಮಾಡ್ತೀನಿ, ಬರಲಿಲ್ಲ ಆವಾಗಲೂ ಮತ್ತೆ ಓಪನ್ ಮಾಡ್ತೀನಿ, ಬಂದೇ ಬರುತ್ತೆ. ಒಂದು ಸಲ ಆದರೂ ಬಂದೇ ಬರುತ್ತೆ. ಒಂದು 10 ಸಲ ಓಪನ್ ಮಾಡಿದ್ರೆ ಒಂದು ಸಲ ಬರಲ್ವ ಆ್ಯಡ್ಸು? ಅಲ್ಲಿಗೆ 5 ರೂಪಾಯಿ ಬರೋ ಜಾಗದಲ್ಲಿ 10 ರೂಪಾಯಿ ಆಯಿತು. ಯಾರಿಂದ? ನನ್ನಿಂದನೇ 10 ರೂಪಾಯಿ ಆಯಿತು. ಹಿಂಗೆ ನಾನು ದಿನ ಅದೇ ಕೆಲಸ ಮಾಡ್ಕೊಂಡು ಕೂತ್ಕೊತೀನಿ. ನಾನು ವೀಡಿಯೋ ನಾನೇ ಓಪನ್ ಮಾಡ್ತೀನಿ, ಬಿಡ್ತೀನಿ, ಆ ಕಡೆ ಓಡಾಡ್ಕೊ ಬರ್ತೀನಿ, ತಿರ್ಗಾ ಓಪನ್ ಮಾಡ್ತೀನಿ, ಬಿಡ್ತೀನಿ, ಓಡಾಡ್ಕೊ ಬರ್ತೀನಿ. ಸೊ ಹಿಂಗೆ ನಾನು ದಿನಕ್ಕೆ ನಾನು ಒಬ್ಬನೇ ನನ್ನ ಕ್ಲಿಕ್ಕಿಂದನೇ, ನನ್ನ ವ್ಯೂಸಿಂದನೇ ಒಂದು 100 ರೂಪಾಯಿ ಮಾಡ್ಕೊ ಹೋಯ್ತು ಅಂತಂದರೆ ವಾರಕ್ಕೆ 700 ರೂಪಾಯಿ ಆಯಿತು. ಅರ್ಥ ಆಯಿತಾ? ಸೊ ಅಲ್ಲಿಗೆ ಇಲ್ಲೇ 700 ರೂಪಾಯಿ ನಾನು ಮಾಡ್ಕೊಂಡೆ. ಹಿಂಗೆ ನಾನು ದಿನ ಹೋಯ್ತಾಯಿತ್ತು ಅಂತಂದರೆ ಸೊ ಅದರಿಂದನೇ 1,000, 2,000 ರೂಪಾಯಿ, 3,000 ರೂಪಾಯಿ ನಾನೇ ದುಡ್ಡು ಮಾಡ್ಕೋಬೋದು. ಅದನ್ನು ನನ್ನ ಬ್ಯಾಂಕ್ ಅಕೌಂಟ್ಗೆ ಯೂಟ್ಯೂಬ್ ಕಡೆಯಿಂದ ನನಗೆ ರಿಯಲಾಗಿ ವ್ಯೂಸ್ ಬಂದಿದೆ ಅಂತ ನಾನು ದುಡ್ಡನ್ನು ತಗೋಬೋದು. ಆದರೆ ಅದಕ್ಕೋಸ್ಕರ ಅಂತಲೇ ಅವರು ಒಂದು ಇನ್ವ್ಯಾಲಿಡ್ ಟ್ರಾಫಿಕ್ ಅಂತ ಒಂದು ರೂಲ್ಸನ್ನು ಮಡಗಿದ್ದಾರೆ. ಇನ್ ಕೇಸ್ ಏನಾದರೂ ನಿಮ್ಮ ವೀಡಿಯೋ ನೀವೇ ಓಪನ್ ಮಾಡಿಕೊಂಡು ಅಡ್ವರ್ಟೈಸ್ಮೆಂಟ್ಸ್ಗಳು ಬಂತು ಅಂತಂದರೆ ಸೊ ಆವಾಗ ಹಿಡಿದಾಕ್ತಾರೆ. ಅರ್ಥ ಆಯಿತಾ? ಸೊ ನೀವು ಅನ್ಬೋದು, ಬ್ರೋ ನಾನು ತುಂಬ ಸಲ ಓಪನ್ ಮಾಡಿದ್ದೀನಿ, ಆ ಥರ ಏನೂ ಪ್ರಾಬ್ಲಮ್ ಆಗಿಲ್ಲ ನನ್ನ ಚಾನಲ್ಗೆ, ಇನ್ನೂ ಅಡ್ವರ್ಟೈಸ್ಮೆಂಟ್ಸ್ಗಳು ಬರುತ್ತೆ ಅಂತ. ಆ್ಯಕ್ಚುಲಿ ಯೂಟ್ಯೂಬ್ ಅವ್ರು ಹೆಂಗೆ ಅಂತಂದರೆ ಸೊ ಅಲ್ಲೇ ಬಿಟ್ಬಿಡ್ತಾರೆ ಅವರು. ಅರ್ಥ ಆಯಿತಾ? ಈಗ ನೀವೇನೋ ಈ ತಿಂಗಳು ಮಾಡ್ತಾ ಇರ್ತೀರ, ಬಿಡ್ತಾರೆ. 1 ವರ್ಷನಾದರೂ ಬಿಡ್ಬೋದು, 2 ವರ್ಷನಾದ್ರೂ ಬಿಡ್ಬೋದು. ಬಟ್ ಒಂದು 5 ವರ್ಷ 10 ವರ್ಷ ಆದಮೇಲೆ ಯಾವಾಗ ಬೇಕಾದರೂ ಕೂಡ ನಿಮಗೆ ಇನ್ವ್ಯಾಲಿಡ್ ಟ್ರಾಫಿಕ್ ಅಂತ ಒಂದು ರೂಲ್ಸನ್ನು ಕೊಟ್ಟು ಈ ಥರ ನೀವು ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ನಿಮ್ಮ ಒಂದು ಮಾನಿಟೈಸೇಷನ್ ಏನು ಮಾಡ್ತಾರೆ, ಆನ್ ಆಗಿರುತ್ತಲ್ಲ ಅದನ್ನು ಹೋಲ್ಡ್ ಮಾಡ್ತಾರೆ. ಹೋಲ್ಡ್ ಮಾಡ್ತು ಅಂತಂದರೆ ನಿಮಗೆ ಆ್ಯಡ್ಸ್ಗಳು ಬರೋಲ್ಲ ನಿಮ್ಮ ಚಾನಲ್ಗೆ. ಒಂದು
ಆಮೇಲೆ ನಿಮಗೆ ಏನೋ ದುಡ್ಡು ಬರಬೇಕು ಅಂತ ಅಂದ್ಕೊಳ್ಳಿ, ಪೇಮೆಂಟ್ ಆಗಬೇಕಿತ್ತು ಆ ತಿಂಗಳು, ಅಮೌಂಟ್ ಬಂದಿರುತ್ತೆ, ಟ್ರಾನ್ಸ್ಫರ್ ಮಾಡಿರ್ತಾರೆ, ಬಟ್ ಕ್ರೆಡಿಟ್ ಮಾಡಲ್ಲ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ, ಆವಾಗ ನಿಮಗೆ ಯೂಟ್ಯೂಬ್ ಪೇಮೆಂಟು ಬರಲ್ಲ. ಓಕೆ, ಸೊ ಈ ಒಂದು ಪ್ರಾಬ್ಲಮ್ ನಿಮಗೆ ಆಗುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕು, ಇನ್ವ್ಯಾಲಿಡ್ ಕ್ಲಿಕ್ ಆ್ಯಕ್ಟಿವಿಟಿನ ನೀವು ನಿಮ್ಮ ಒಂದು ಚಾನಲಲ್ಲಿ ನೀವು ಮಾಡಬಾರ್ದು. ಅರ್ಥ ಆಯಿತಾ? ಸೊ ಇದರಿಂದ ತುಂಬ ಜನ ಅಮೌಂಟು ಯೂಟ್ಯೂಬಿಂದ ರಿಸೀವ್ ಆಗಿರಲ್ಲ, ತುಂಬ ಜನ ಯೂಟ್ಯೂಬ್ ಮೇಲೆ ಕೋಪ ಮಾಡ್ಕೊಂಡಿರ್ತಾರೆ, ಯೂಟ್ಯೂಬಲ್ಲಿ ಯಾವುದೇ ಥರ ದುಡ್ಡು ಬರಲ್ಲ, ಎಲ್ಲ ಮೋಸ, ಯೂಟ್ಯೂಬರ್ಸ್ಗಳು ವೀಡಿಯೋಸ್ ಮಾಡ್ತಾರೆ ನೋಡಿ ಅದೆಲ್ಲ ಕತೆಗಳು ಅಂತ ಅಂದ್ಕೊಂಡಿರ್ತಾರೆ. ಸೊ ಹಾಗಾಗಿ ಈ ಒಂದು ತಪ್ಪನ್ನು ಮಾಡಬಾರ್ದು, ಫಸ್ಟ್ ಮಿಸ್ಟೇಕ್. ಓಕೆ, ಈಗ ಸೆಕೆಂಡ್ ಮಿಸ್ಟೇಕಲ್ಲಿ ಏನು ಹೇಳವ್ರೆ ಬನ್ನಿ ನೋಡೋಣ. ಸೆಕೆಂಡ್ ಮಿಸ್ಟೇಕಲ್ಲಿ ಅವರು ಸಿಂಪಲ್ಲಾಗಿ ಹೇಳ್ಬಿಟ್ಟವ್ರೆ ಫೇಕ್ ಎಂಗೇಜ್ಮೆಂಟ್ ಅಂತ. ಇದನ್ನು ನೋಡ್ತಿದ್ರೆ ಗೊತ್ತಾಗ್ಬಿಡುತ್ತೆ ಏನು ಫೇಕ್ ಎಂಗೇಜ್ಮೆಂಟು. ಫೇಕ್ ಎಂಗೇಜ್ಮೆಂಟ್, ನಂದು ಚಾನಲ್ ಇದೆ ಅಲ್ವಾ, ಸೊ ನನಗೆ ವ್ಯೂಸ್ ಬರ್ತಾರಲ್ಲ ಅಂತ ಅಂದ್ಕೊಳ್ಳಿ, ಒಂದು ವ್ಯೂಸು ಬರ್ತಾರಲ್ಲ, ನಾನೇನು ಮಾಡ್ತೀನಿ, ಯಾವುದೋ ಆ್ಯಪು ಅಥವಾ ಇನ್ನೊಂದು ಆ್ಯಪು ಏನೋ ಇನ್ಸ್ಟಾಲ್ ಮಾಡಿಕೊಂಡು ಅದರಿಂದ ನಾನು ವ್ಯೂಸ್ ತಗೊಳ್ತೀನಿ, ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಕೊಳ್ತೀನಿ, ಲೈಕ್ಸ್ ಕಂಪ್ಲೀಟ್ ಮಾಡ್ತೀನಿ, ಆಮೇಲೆ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಈ ಥರ ಏನಾದರೂ ಮಾಡ್ಕೊಂಡು ಏನಾದರೂ ಯೂಟ್ಯೂಬರ್ ಕೈಲಿ ಸಿಗಾಕೊಳ್ತು ಅಂತಂದರೆ ಆವಾಗ ನಿಮಗೆ ಮಾನಿಟೈಸೇಷನ್ ಆವಾಗಲೇ ಹೇಳ್ದಂಗೆ ಓಲ್ಡ್ ಆಗುತ್ತೆ, ಆ್ಯಡ್ಸ್ಗಳು ಬರೋಲ್ಲ, ಜೊತೆಗೆ ಪೇಮೆಂಟು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಲ್ಲ. ಓಕೆ, ಫೇಕ್ ಎಂಗೇಜ್ಮೆಂಟ್ ಇರೋಂಗಿಲ್ಲ. ಸೊ ನೀವು ಯೂಟ್ಯೂಬಲ್ಲಿ ನೋಡಿರ್ತೀರ, ವಾಚ್ ಟೈಮ್ ಕಂಪ್ಲೀಟ್ ಮಾಡೋದಕ್ಕೆ ಯಾವುದೋ ಆ್ಯಪ್ಗಳಿರುತ್ತೆ, ವೆಬ್ಸೈಟ್ಸ್ಗಳಿರುತ್ತೆ, ವ್ಯೂಸನ್ನು ಕಂಪ್ಲೀಟ್ ಮಾಡೋದಕ್ಕೆ ವೆಬ್ಸೈಟ್ಸ್ಗಳಿರುತ್ತೆ, ಆಮೇಲೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋದಕ್ಕೆ ವೆಬ್ಸೈಟ್ಸ್ಗಳಿರುತ್ತೆ, ಈ ಥರ ಎಲ್ಲ ತುಂಬ ಇರುತ್ತೆ. ಅರ್ಥ ಆಯಿತಾ? ಸೊ ಅದನ್ನೆಲ್ಲ ನೀವು ನೋಡ್ತಾ ಇರ್ತೀರಾ, ನೀವು ಅವ್ರು ಹೇಳಿದ್ರು ಅಂತ ನೀವು ಮಾಡ್ತಾ ಇರ್ತೀರ, ಹಂಗೆ ಮಾಡೋಕ್ಕೆ ಹೋಗಬೇಡಿ ಗೈಸ್. ಈ ಥರ ಒಂದು ಪ್ರಾಬ್ಲಮ್ ನಿಮಗೆ ಶುರು ಆಗುತ್ತೆ. ಆಯಿತಾ? ಯಾರು ವೀಡಿಯೋ ಮಾಡ್ತಾರೆ ಅವ್ರಿಗೇನು ಪ್ರಾಬ್ಲಮ್ ಆಗೋಲ್ಲ, ಯಾಕೆಂತಂದ್ರೆ ಅವ್ರು ಅದನ್ನು ಯೂಸೇ ಮಾಡೋಕ್ಕೆ ಹೋಗಲ್ಲ. ಅವ್ರಿಗೇನು ಅಂತಂದ್ರೆ ಅವ್ರಿಗೆ ಆ ಒಂದು ವೀಡಿಯೋ ವ್ಯೂಸ್ ಬೇಕಾಗಿರುತ್ತೆ, ಅದಕ್ಕೋಸ್ಕರ ಅವ್ರು ಮಾಡಿರ್ತಾರೆ. ಸೊ ನೀವು ಅದನ್ನು ಅಪ್ಲೈ ಮಾಡಿಕೊಂಡು ನಿಮಗೆ ಸಬ್ಸ್ಕ್ರೈಬರ್ಸು ವಾಚ್ ಟೈಮ್ ಅವಶ್ಯಕತೆ ಇರುತ್ತೆ, ಮಾನಿಟೈಸೇಷನ್ಗೆ ನೀವು ಟ್ರೈ ಮಾಡ್ತೀರಾ, ಆವಾಗ ನಿಮಗೆ ಈ ಒಂದು ಪ್ರಾಬ್ಲಮ್ ಆಗುತ್ತೆ. ಆಯಿತಾ? ಯೂಟ್ಯೂಬಲ್ಲಿ ದುಡ್ಡೇ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಈ ಒಂದು ಮಿಸ್ಟೇಕ್ನ ಮಾಡೋಕ್ಕೆ ಹೋಗಬೇಡಿ. ಓಕೆ, ಇನ್ನು ಮೂರನೇ ಮಿಸ್ಟೇಕು ಸೊ ಏನಿದೆ ಅಂತ ನೋಡೋಣ ಬನ್ನಿ. ಮೂರನೇ ಮಿಸ್ಟೇಕಲ್ಲಿ ಕಂಟೆಂಟ್ ಐ ಡಿ ಕ್ಲೈಮ್ ಅಂತ ಇದೆ. ಓಕೆ, ಸೊ ಕಂಟೆಂಟ್ ಐ ಡಿ ಕ್ಲೈಮ್ ಇದಾದಮೇಲೆ ಇನ್ನೊಂದೇನೋ ಇದೆ, ಅದನ್ನು ಹೇಳ್ತೀನಿ, ಕೊನೆ ತನಕ ನೋಡಿ. ಇದು ಹೇಳಿದ ತಕ್ಷಣ ಕ್ಲೋಸ್ ಮಾಡಿಬಿಡ್ಬೇಡಿ ವಿಡಿಯೋನ, ಆಯಿತಾ? ಸೊ ತುಂಬ ಇಂಪಾರ್ಟೆಂಟ್, ಇದೆಲ್ಲದಕ್ಕಿಂತ ಕೊನೆಯಲ್ಲಿ ಒಂದಿದೆ, ಆಯಿತಾ? ಸೊ ಕಂಟೆಂಟ್ ಐ ಡಿ ಕ್ಲೈಮು ಏನಿದು? ಕಂಟೆಂಟ್ ಐ ಡಿ ಕ್ಲೈಮು ಸಿಂಪಲ್ಲು, ಬೇರೆಯವ್ರ ವೀಡಿಯೋ ಯೂಟ್ಯೂಬಲ್ಲಿ ಯಾರೋ ಅಪ್ಲೋಡ್ ಮಾಡಿರ್ತಾರೆ, ಆಯಿತಾ? ಆ ಒಂದು ವೀಡಿಯೋನ ನಿಮ್ಮ ಒಂದು ಚಾನಲಲ್ಲಿ ಮತ್ತೆ ಅಪ್ಲೋಡ್ ಮಾಡೋದು. ಓಕೆ, ಸೊ ಅವ್ರ ವೀಡಿಯೋ ಅಪ್ಲೋಡ್ ಮಾಡ್ಕೊಳ್ತು ನಿಮ್ಮ ಒಂದು ಚಾನಲಲ್ಲಿ, ಯೂಟ್ಯೂಬಲ್ಲಿ ಆವಾಗ ನಿಮಗೆ ಪೇಮೆಂಟ್ ಆಗೋಲ್ಲ, ಪೇಮೆಂಟ್ ಹೋಲ್ಡ್ ಮಾಡ್ತಾರೆ. ಸೊ ಆವಾಗ ಮಾನಿಟೈಸೇಷನ್ನ ರಿಮೂವ್ ಮಾಡ್ತಾರೆ. ಸೊ ಈ ಒಂದು ಪ್ರಾಬ್ಲಮ್ ಆಗುತ್ತೆ. ಜೊತೆಗೆ ಮ್ಯೂಸಿಕ್ಸ್ಗಳನ್ನ ಯೂಸ್ ಮಾಡೋದು, ಬೇರೆಯವರು ಯಾವುದೋ ಫಿಲಮ್ ಮ್ಯೂಸಿಕ್ಸ್ಗಳನ್ನ ಯೂಸ್ ಮಾಡೋದು, ಈ ಥರ ಮಾಡೋದ್ರಿಂದನೂ ಕೂಡ ನಿಮಗೆ ಯೂಟ್ಯೂಬಲ್ಲಿ ಪೇಮೆಂಟ್ ಆಗದೇ ಇರ್ಬೋದು. ಓಕೆ, ಸೊ ಈ ಒಂದು ಮಿಸ್ಟೇಕ್ನ ನೀವು ಮಾಡ್ಕೋಬೇಡಿ ನಿಮ್ಮ ಒಂದು ಚಾನಲಲ್ಲಿ. ಓಕೆ, ಸೊ ಇದಿಷ್ಟೇ ಅಲ್ಲ, ಇವಾಗ ನಾನು ನಿಮಗೆ ಆವಾಗಲೇ ಹೇಳ್ದಂಗೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ ಅಂತ ಹೇಳಿದೆ. ಸೊ ಅದನ್ನು ನೋಡೋಣ ಬನ್ನಿ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ, ಇಫ್ ಯುವರ್ ಚಾನಲ್ ಈಸ್ ಟರ್ಮಿನೇಟೆಡ್ ಆರ್ ಸಸ್ಪೆಂಡೆಡ್ ಫ್ರಮ್ ದ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್, ಯು ಆರ್ ನೋ ಲಾಂಗರ್ ಎಂಟೈಟಲ್ಡ್ ಟು ಅರ್ನ್ ಎನಿ ರೆವಿನ್ಯೂ. YouTube may also withhold earnings for refund advertisers or viewers for purchases where appropriate and possible ಅಂತ ಕೊಟ್ಟಿದ್ದಾರೆ. ನಿಮ್ಮ ಒಂದು ಚಾನಲ್ ಏನಾದರೂ ಟರ್ಮಿನೇಟು ಸಸ್ಪೆಂಡ್ ಏನಾದರೂ ಮಾಡಿತ್ತು ಅಂತಂದರೆ ನೀವು ಲೈಫ್ ಲಾಂಗ್ ಯೂಟ್ಯೂಬಲ್ಲಿ ಪೇಮೆಂಟ್ನ ನೀವು ತಗೊಳ್ಳೋಕ್ಕಾಗೋದೇ ಇಲ್ಲ, ಆಯಿತಾ? ಸೊ ಈ ಮಿಸ್ಟೇಕ್ಸ್ ಮಾಡಿದ್ರೆ ನಿಮ್ಮ ಚಾನಲ್ನ ಟರ್ಮಿನೇಟ್ ಮಾಡಿದ್ರು ಅಥವಾ ಸಸ್ಪೆಂಡ್ ಮಾಡ್ತು ಅಂತಂದರೆ ನೀವು ಯೂಟ್ಯೂಬಲ್ಲಿ ಆ ಒಂದು ಹೆಸರಿಂದ ನೀವು ಪೇಮೆಂಟ್ ತಗೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಸೊ ಈ ಒಂದು ಪ್ರಾಬ್ಲಮ್ ನಿಮಗೆ ಆಗುತ್ತೆ. ಸೊ ಆ ಒಂದು ಕಾರಣಕ್ಕೆ ನಾನು ನಿಮ್ಗೆ ಏನು ಹೇಳ್ತೀನಿ ಅಂತಂದರೆ, ಈ ಒಂದು 3 ಮಿಸ್ಟೇಕ್ಸ್ಗಳನ್ನ ಮಾಡಬೇಡಿ, ಆಯಿತಾ? ಸೊ ತುಂಬ ಜನ ಯೂಟ್ಯೂಬಲ್ಲಿ ಒಂದು ಸಲ ಮಾನಿಟೈಸೇಷನ್ ಆನ್ ಆಯಿತು ಅಂತಂದರೆ ಹೆಂಗೆ ಬೇಕಾದರೂ ಮಾಡ್ಬೋದು, ಏನು ಪ್ರಾಬ್ಲಮ್ ಆಗೋಲ್ಲ ಅಂತ ಅಂದ್ಕೊಂಡಿರ್ತೀರ, ಬಟ್ ಹಂಗಾಗಲ್ಲ. ಈ ಥರ ಒಂದು ಇಶ್ಯೂಸ್ಗಳು ಆಗುತ್ತೆ. ಸೊ ತುಂಬ ಜನಕ್ಕೆ ಈ ಒಂದು ಇಶ್ಯೂ ಆಗಿರುತ್ತೆ, ಬಟ್ ನಿಮಗೆ ಗೊತ್ತಿರಲ್ಲ ಅಷ್ಟೇ, ಆಯಿತಾ? ಸೊ ಹಾಗಾಗಿ ಹುಷಾರಾಗಿರಿ. ಸೊ ಅಷ್ಟೇ ಗೈಸ್, ಥ್ಯಾಂಕ್ ಯು ಸೊ ಮಚ್ ಈ ಒಂದು ವಿಡಿಯೋ ನೋಡೋದಕ್ಕೆ. ಲೈಕ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದ ಸಿಗ್ತೀನಿ ಗೈಸ್, ಲವ್ ಯು ಆಲ್.